ವೀಕ್ಷಕರೇ ನಮಸ್ಕಾರ. ಭರತ ಭೂಮಿ ಇಲ್ಲಿ ಸಾಕಷ್ಟು ಗ್ರಂಥಗಳನ್ನು ನಾವು ನೋಡ್ಬೋದು. ನಮ್ಮ ಜೀವನದ ಪ್ರತಿ ಎಳೆಯನ್ನು ಇಂಚಿಂಚಾಗಿ ವಿವರಿಸ್ತಾ ಹೋಗುತ್ತೆ. ಮನುಷ್ಯನ ಹುಟ್ಟು ಸಾವಿನಿಂದ ಹಿಡಿದು ಹುಟ್ಟು ಸಾವಿನ ಆಚೆ ಏನಿದೆ ಅನ್ನುವಂಥ ಒಂದು ಅದ್ಭುತ ಗ್ರಂಥಗಳು ನಮ್ಮಲ್ಲಿದೆ. ಹಾಗೆಯೇ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ಅವನು ಯಾಕೆ ಈ ಭೂಮಿಯ ಮೇಲೆ ಬರ್ತಾನೆ, ಯಾಕೆ ಜೀವ ಜಂತುಗಳಾಗಿ ಹುಡ್ತಾನೆ, ಯಾಕೆ ಮನುಷ್ಯನಾದ ಮೇಲೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು, ಹೀಗೆ ಸಾಕಷ್ಟು ವಿಚಾರಗಳು ಆ ಗ್ರಂಥಗಳಲ್ಲಿ ಅಡಗಿರುತ್ತೆ. ಅಂಥ ಒಂದು ಅದ್ಭುತವಾಗಿರುವಂಥ ಗ್ರಂಥದ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನು ನಾನು ಇಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು. ಗೊತ್ತಿಲ್ಲ ಅನ್ನುವಂಥವ್ರು ಯಾರಿದ್ದಾರೆ ಹೇಳಿ ಅಲ್ವಾ? ಸ್ವಾಮಿ ವಿವೇಕಾನಂದರು ಸಾಯುವುದಕ್ಕೆ ಈ ಒಂದು ಗ್ರಂಥ ಕಾರಣ ಅಂತ ಒಂದು ವಾದ ಇದೆ. ಇನ್ನೊಂದು ವಾದದ ಪ್ರಕಾರ ಸ್ವಾಮಿ ವಿವೇಕಾನಂದ ಅವರು ಸಾಯುವುದಕ್ಕೆ ಇನ್ನೊಂದು ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಆ ಎರಡು ಕಾರಣಗಳನ್ನು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆದರೆ ಆ ಗ್ರಂಥದ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಎಸ್, ನೀಲವಂತಿ ಗ್ರಂಥ ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು. ನೀಲ ಹೊತ್ತಿಗೆ ಅಂತ ಕೂಡ ಕರೀತಾರೆ ಇದನ್ನ. ಈ ನೀಲವಂತಿ ಗ್ರಂಥದ ಬಗ್ಗೆ ಅಂತೆ ಕಂತೆಗಳು ಸಾಕಷ್ಟಿದೆ. ಹಾಗಾದ್ರೆ ಏನೀ ನೀಲವಂತಿ ಗ್ರಂಥ, ಯಾರೀ ನೀಲವಂತಿ ಅನ್ನೋದನ್ನ ತಿಳಿತಾ ಹೋಗೋಣ. ಯಾರೀ ನೀಲವಂತಿ ಅನ್ನೋದಕ್ಕೆ ಒಂದು ಉತ್ತರವನ್ನ ಹೇಳ್ಬಿಡ್ತೀನಿ. ಭಗವಾನ್ ದಾಸ್ ಅಂತ ಇದ್ರು ಒಬ್ರು. ಅವರ ಮಗಳೇ ನೀಲವಂತಿ. ಧರ್ಮ ಗ್ರಂಥಗಳಲ್ಲಿ ಪಾರಂಗತರಾಗಿದ್ರು ಭಗವಾನ್ ದಾಸ್ ಅವರು. ಅವರ ಮಗಳು ಚಿಕ್ಕಂದಿನಲ್ಲೂ ಕೂಡ ಸಾಕಷ್ಟು ವಿಚಿತ್ರವಾಗಿರುವಂಥ ಒಂದಿಷ್ಟು ಗುಣಗಳನ್ನು ಹೊಂದಿದ್ಲು. ಅಂದರೆ ಪ್ರಾಣಿಗಳ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇದ್ಲು, ಹಾವಿನ ಜೊತೆ ಹೆಚ್ಚಾಗಿ ಇರ್ತಾ ಇದ್ಲು. ಆಗ ಭಗವಾನ್ ದಾಸ್ ಅವರಿಗೆ ಅನಿಸುತ್ತೆ, ನನ್ನ ಮಗಳು ಸಾಮಾನ್ಯದವಳಲ್ಲ, ಈ ಒಂದು ಗುಟ್ಟು ಅವರಿಗೆ ಗೊತ್ತಿರುತ್ತೆ. ಇನ್ನೊಂದು ವಾದದ ಪ್ರಕಾರ ಅವಳು ಯಕ್ಷಿಣಿ, ಶಾಪಗ್ರಸ್ತಳಾಗಿ ಮನುಷ್ಯ ಕುಲದಲ್ಲಿ ಹುಟ್ಟಿದ್ಲು. ಅದಾದ ಬಳಿಕ ಯಕ್ಷಿಣಿ ಆಗಿರೋದ್ರಿಂದ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಅವಳು ಮತ್ತೆ ತೆರಳ್ತಾಳೆ ಅನ್ನುವಂಥ ಒಂದು ವಾದ ಇದೆ. ಆ ಸಂದರ್ಭದಲ್ಲಿ ಅವಳು ಬರೆದಿರುವಂಥ ಗ್ರಂಥವೇ ಈ ನೀಲವಂತಿ ಗ್ರಂಥ. ಆಲದ ಮರದ ಎಲೆಗಳ ಮೇಲೆ ಅವಳು ಪುಸ್ತಕವನ್ನ ಬರೀತಾಳೆ. ಈ ಪುಸ್ತಕವನ್ನ 1935ರಲ್ಲಿ ಬ್ರಿಟಿಷ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಕಾರಣ ಇಷ್ಟೇ, ಈ ಪುಸ್ತಕ ಓದುವವರು ಹುಚ್ಚರಾಗ್ತಾರೆ ಅಥವಾ ಸಾಯ್ತಾರೆ ಅಂತ. ಇದಕ್ಕೆ ಮುಖ್ಯ ಕಾರಣ ನೀಲವಂತಿಯ ಶಾಪ. ಯಾಕೆ ನೀಲವಂತಿಯ ಶಾಪ ಕಾರಣ ಅಂದರೆ, ನೀಲವಂತಿ ಮದುವೆ ಆದ ಬಳಿಕ ಅವನ ಗಂಡನಿಗೆ ಒಂದು ಷರತ್ತನ್ನು ಹಾಕಿ ಮದುವೆ ಆಗ್ತಾಳೆ. ನಾನು ರಾತ್ರಿ ಸಮಯ ಕಾಡಿಗೆ ಹೋಗ್ತೀನಿ, ನೀನು ಯಾಕೆ ಅಂತ ಕೇಳುವ ಹಾಗಿಲ್ಲ ಅಂತ ಒಂದು ಷರತ್ತನ್ನು ಹಾಕಿ ಮದುವೆ ಆಗ್ತಾಳೆ. ಅದಾದ ಬಳಿಕ ಕೆಲ ದಿನಗಳ ನಂತರ ಅವಳು ನೀಲವಂತಿ ಒಂದಿಷ್ಟು ರಹಸ್ಯಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಗಂಡನ ಮುಂದೆ. ಆಗ ಅವಳ ಗಂಡ ಹೇಳ್ತಾನೆ, ಈ ಪುಸ್ತಕವನ್ನು ನನಗೂ ಕೊಡು, ನಾನು ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ, ಅಂದರೆ ಅವನು ವ್ಯಾಪಾರಿ ಆಗಿರ್ತಾನೆ, ಹೀಗಾಗಿ ನನ್ನ ವ್ಯಾಪಾರಕ್ಕೆ ಇದರಿಂದ ಏನು ಅನುಕೂಲ ಆಗ್ಬೋದು ಅನ್ನೋದನ್ನು ಆತ ದುರಾಸೆಯಿಂದ ತಿಳ್ಕೊಳ್ಳೋದಕ್ಕೆ ಬಯಸ್ತಾನೆ. ಆದರೆ ನೀಲವಂತಿ ಅದನ್ನು ಒಪ್ಕೊಳ್ಳೋದಿಲ್ಲ. ನೀಲವಂತಿ ಕಾಡಿಗೆ ಹೋದಂಥ ಒಂದು ರಾತ್ರಿ ಅದನ್ನೇ ಪ್ಲಸ್ ಆಗಿ ತೆಗೆದುಕೊಂಡು ಅವಳ ಪುಸ್ತಕವನ್ನು, ಅವಳ ಹೊತ್ತಿಗೆಯನ್ನು ತೆಗೆದುಕೊಂಡು ಊರಿನ ಜನಕ್ಕೆ ಹೇಳೋದಕ್ಕೆ ಹೊರಡ್ತಾನೆ. ಆಗ ಊರಿನ ಜನರು ಆತನನ್ನು ಹೊಡೆದು ಕಲ್ಲಿನಿಂದ ಹೊಡೆದು ಆತನನ್ನು ಸಾಯಿಸ್ತಾರೆ. ಇದೆಲ್ಲವೂ ಕೂಡ ನೀಲವಂತಿಗೆ ಗೊತ್ತಾದ ಬಳಿಕ ನೀಲವಂತಿ ಶಾಪವನ್ನು ಕೊಡ್ತಾಳೆ. ಆಲದ ಮರದ ಎಲೆಗಳಿಂದ ಬರೆದಿರುವಂಥ ಆ ಪುಸ್ತಕ ಏನಿದೆ ಅದನ್ನ ನಾಶ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ಈ ಪುಸ್ತಕವನ್ನು ಯಾರು ಓದ್ತಾರೆ ಅವ್ರು ಹುಚ್ಚರಾಗ್ಲಿ, ಹಾಗೇನೆ ಸಾಯ್ಲಿ ಅನ್ನುವಂಥ ಶಾಪವನ್ನ ಕೊಡ್ತಾರೆ. ಇದಕ್ಕೂ ವಿವೇಕಾನಂದರಿಗೂ ಏನ್ ಸಂಬಂಧ, ಬನ್ನಿ ನೋಡ್ತಾ ಹೋಗೋಣ. ಎಸ್, ವಿವೇಕಾನಂದರು ಈ ಒಂದು ಪುಸ್ತಕವನ್ನ ಓದಿದ್ರು. ಅವರು ಸಾಯುವಂತ ಸಂದರ್ಭದಲ್ಲಿ ಅವರ ಬಳಿ ಈ ಒಂದು ಪುಸ್ತಕ ಇತ್ತು ಅನ್ನುವಂಥ ಒಂದು ವಾದ ಇದೆ. ಹಾಗಾದ್ರೆ ನಿಜವಾಗ್ಲೂ ಅವರು ನೀಲವಂತಿ ಗ್ರಂಥವನ್ನ ಓದಿ ಅವರು ಈ ಇಹಲೋಕವನ್ನ ತ್ಯಜಿಸಿದ್ದ ಅಥವಾ ನಿಖರವಾಗಿರುವಂಥ ಕಾರಣ ಏನು, ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ.